ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಫೈನಲ್ ಡೇ ಇನ್ ಊಟಿ. ಈ ರೆಸಾರ್ಟ್ ಹೆಸರು ಪ್ಲಾಂಟರ್ಸ್ ಪಂಚ್ ಅಂತೇಳಿ. ಈ ರೆಸಾರ್ಟ್ ಅಂತೂ ತುಂಬ ಚೆನ್ನಾಗಿದೆ. ನಾವು ಆ್ಯಕ್ಚುಲಿ ನಿನ್ನೆ 1 ಗಂಟೆಗೆ ಚೆಕ್ ಇನ್ ಆಗಬೇಕಿತ್ತು, ಆದರೆ ನಾವು ಚೆಕ್ ಇನ್ ಆಗಿದ್ದು ರಾತ್ರಿ 9:30ಗೆ. ನಮಗೆ ನೈಟ್ದು ಸನ್ಸೆಟ್ ನೋಡೋಕ್ಕಾಗಲಿಲ್ಲ. ಇದು ನಿಜವಾಗ್ಲೂ ಒಂಥರ ಲಾಸ್ ನಮಗೆ. ಆ್ಯಂಡ್ ಇಷ್ಟು ದುಡ್ಡು ಕೊಟ್ಟು ನಾವೆಲ್ಲ ಬಂದಿದ್ದಕ್ಕೂ ಸ್ವಲ್ಪ ವೇಸ್ಟ್ ಅನ್ನಿಸ್ಬಿಡ್ತು. ಅದಲ್ಲದೆ ತುಂಬ ಲೇಟಾಗಿ ಬಂದಿದ್ದರಿಂದ ನಾವು ಫೈರ್ ಕ್ಯಾಂಪ್ ಮಾಡೋಕ್ಕಾಗಿಲ್ಲ. ಅದು ಒಂದು ಸ್ವಲ್ಪ ಬೇಜಾರಿದೆ ಅಷ್ಟೇ. ಇಲ್ಲಂತೂ ಒಳ್ಳೆ ನೇಚರ್ ಸಿಗುತ್ತೆ. ನನಗಂತೂ ಸಖತ್ ಖುಷಿ ಆಯಿತು ನೇಚರ್ನ ನೋಡಿ. ಮತ್ತು ಆ ವೈಬ್ ನಮಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಗ್ರೀನ್ ಟೀ ಕುಡ್ಕೊಂಡು ನಾವು ವೈಬ್ನ ಎಂಜಾಯ್ ಮಾಡಿದ್ವಿ. ಅಷ್ಟು ಎದ್ದ ತಕ್ಷಣವೇ ಸ್ನಾನ ಮಾಡಿ ಟೀ ಕುಡ್ಕೊಂಡು ಸುತ್ತಾಡೋಕ್ಕೆ ಬಂದ್ವಿ. ಎಷ್ಟೊತ್ತು ಸುತ್ತಾಡಿದ್ವಿ ಅಂದರೆ ಸುಮಾರು ಒಂದು 2-3 ಅವರ್ ನಾವು ಹೊರಗಡೆನೇ ಇದ್ವಿ. ಆರಾಮಾಗಿ ಓಡಾಡಿಕೊಂಡು ಫೋಟೋ ಎಲ್ಲ ತಗೊಂಡು ಮಾತಾಡಿಕೊಂಡು ಚೆನ್ನಾಗಿ ಅನ್ನಿಸ್ತು. ಗೆಳೆಯರೇ, ಇಷ್ಟ ಆಯ್ತಾ ನಿಮಗೆ? ಇಷ್ಟ ಆಯ್ತು. ನೇಚರ್ ತುಂಬ ಚೆನ್ನಾಗಿದೆ ಅಲ್ಲ? ನೇಚರ್ ಅಂತೂ ಅಲ್ಟಿ. ಬಾ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟರಿ ಆಗಿರುತ್ತೆ, ಅಂದರೆ ಯಾವುದೇ ರೀತಿ ಪೇ ಮಾಡೋ ಹಾಗಿಲ್ಲ. ಎಲ್ಲರೂ ಹೋಗಿ ತಿಂತಾಯಿದ್ರು ಒಂದು 8-8:30ಗೆ. ಬಟ್ ನಾವಂತೂ ಹೋಗಲೇ ಇಲ್ಲ. ನಾವು ಹೋಗಿದ್ದೇ ಒಂದು 9:30 ಆಗೋಗಿದ್ದು. 10 ಗಂಟೆಗೆ ಲಾಸ್ಟು. 9:30, 9:45ಗೆ ಹೋದ್ವಿ. ಅಷ್ಟೊತ್ತು ಸುತ್ತಾಡಿದ್ವಿ, ತಿಂದೇ ಇರಲಿಲ್ಲ ಏನೂ. ಆಮೇಲೆ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ವಿ. ಇಡ್ಲಿ, ದೋಸೆ, ಉಪ್ಪಿಟ್ಟು, ಅದಲ್ಲದೆ ಫ್ರೂಟ್ಸ್ ಕೂಡ ಕಟ್ ಮಾಡಿ ಇಟ್ಟಿದ್ರು. ಮತ್ತು ಬ್ರೆಡ್ ಜಾಮ್ ಕೂಡ ಇತ್ತು, ಕಾಫಿ, ಟೀ ಎಲ್ಲ ಇತ್ತು. ನಮಗೇನು ಇಷ್ಟನೋ ತಿನ್ಬೋದಿತ್ತು. ಬಟ್ ನಾವು ಎಲ್ಲನೂ ಟೇಸ್ಟ್ ಮಾಡಿದ್ವಿ. ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ತಿಂದ್ವಿ. ಮತ್ತು ಬ್ರೆಡ್ ಜಾಮ್ ಕೂಡ ತಿಂದ್ವಿ, ಬಿಡಲಿಲ್ಲ. ಫ್ರೂಟ್ಸ್ ಕೂಡ ಹಾಕ್ಕೊಂಡಿದ್ವಿ, ಎಲ್ಲನೂ ತಿಂದ್ವಿ. ಆದರೆ ಫುಡ್ಡೇನು ಅಷ್ಟು ಹೇಳ್ಕೊಳ್ಳೋ ಅಂಥ ಟೇಸ್ಟಿಯಾಗಿರಲಿಲ್ಲ. ಬಟ್ ಅದರಲ್ಲಿ ದೋಸೆ ಚೆನ್ನಾಗಿತ್ತು ಅಷ್ಟೇ. ಇನ್ನೆಲ್ಲ ಓಕೆ. ಇಡ್ಲಿ ಮಾಮೂಲಿ ಚೆನ್ನಾಗಿತ್ತು. ಉಪ್ಪಿಟ್ಟು ಚೆನ್ನಾಗಿರಲಿಲ್ಲ. ಬ್ರೆಡ್ ಜಾಮ್ ಚೆನ್ನಾಗಿತ್ತು. ಮತ್ತು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದು ರೆಡಿಯಾಗಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ದೀವಿ. ಇಲ್ಲಿ ಇಂಡೋರ್ ಗೇಮ್ಸ್ ಎಲ್ಲ ಅವೈಲಬಲ್ ಇದೆ. ಕೇಳಿ ಇಸ್ಕೋಬೇಕು, ಕೊಡ್ತಾರೆ. ನಾವು ಲೂಡೋ ಮತ್ತು ಕಾರ್ಡ್ಸ್ ತೊಗೊಂಡು ಬಂದಿದ್ವಿ. ನಾನು, ನನ್ನ ಹಸ್ಬೆಂಡ್, ಹಾಗೆ ನನ್ನ ಫ್ರೆಂಡು, ಅವ್ರ ಹಸ್ಬೆಂಡ್ ಎಲ್ಲ ಸೇರಿಕೊಂಡು ಕಾರ್ಡ್ಸ್ ಆಡಿದ್ವಿ. ಅದು ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗೋಗಿದೆ. ಸೊ ಸುಮಾರು ಹೊತ್ತು ಇಲ್ಲೇ ಇದ್ದು ಇವಾಗ ಚೆಕ್ಔಟ್ ಆಗ್ತಾಯಿದ್ವಿ, ಸುಮಾರು ಒಂದು 12-12:30ಗೆ. ಬಟ್ ತುಂಬ ಬೇಜಾರಾಗ್ತಾಯಿತ್ತು. ಇನ್ನು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗೋಣ ಅಂತ ಅನ್ನಿಸ್ತಾಯಿತ್ತು. ಆ ನೇಚರ್ ಹಂಗಿದೆ ನಿಜವಾಗ್ಲೂ. ಸಾಧ್ಯವಾದಷ್ಟು ನಾವು ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ. ಆದರೆ ನನಗನ್ಸಿದ್ದು ಏನು ಗೊತ್ತಾ, ನಮ್ಮ ಕಣ್ಣೇ ಒಂಥರ ಕ್ಯಾಮ್ರಾ. ನಮ್ಮ ಮೆಮೊರಿ ಇದೆಯಲ್ಲ, ನಮ್ಮ ಮೆದುಳು, ಅದೇ ಒಂಥರ ಮೆಮೊರಿ ಕಾರ್ಡ್ ಥರ. ಅದಕ್ಕೋಸ್ಕರ ಸುಮಾರು ಹೊತ್ತು ಸುಮ್ಮನೆ ಕೂತ್ಕೊಂಡು ಹಂಗೇ ನೋಡ್ತಾ ಕಾಲ ಕಳೀತಿದ್ದೆ. ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ಇಲ್ಲಿ. ಇದರ ಹೆಂಗ್ ಗೊತ್ತಾಗುತ್ತೆ? ಹೊರಡ್ತಾ ಇದ್ವಿ. ಜಾಸ್ತಿ ಲಾಸ್ಟ್ ಡೇ ನಾವೇನು ಪ್ಲ್ಯಾನ್ ಇಟ್ಕೊಳ್ಳಿಲ್ಲ. ಆರಾಮಾಗಿ ಹೋಗೋಣ ಅಂತ. ಗಜಿಬಿಜಿ ಬೇಡ, ಅಲ್ಲಿ ಇಲ್ಲಿ ಹೋಗೋಣ ಅನ್ನೋದೇನು ಬೇಡ. ಪೀಸ್ಫುಲ್ಲಾಗಿ ಒಂದು ಕಡೆ ಹೋಗಿ ಆರಾಮಾಗಿ ಊರಿಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡು ನಾವು ಲಾಸ್ಟಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿನ ಇಟ್ಕೊಂಡಿದ್ವಿ. ಸೊ ಇವಾಗ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ವಿ. ಚಾಕ್ಲೇಟ್ ಫ್ಯಾಕ್ಟ್ರಿ ನಮಗೆ ತುಂಬ ಇಷ್ಟ ಆಯಿತು. ನಾವು ಹೋಗಿದ್ದು ಬೆಂಚ್ ಮಾರ್ಕ್ ಚಾಕ್ಲೇಟ್ ಫ್ಯಾಕ್ಟ್ರಿಗೆ. ಅಲ್ಲಿ ಟೀ ಫ್ಯಾಕ್ಟ್ರಿನೂ ಇದೆ, ಎರಡೂ ಒಂದೇ ಕಂಪ್ನಿದು. ಫ್ಯಾಕ್ಟ್ರಿ ಕಂಪ್ಲೀಟು ಒಂಥರ ಎಜುಕೇಷನ್ ಪರ್ಪಸ್ಗೇ ಹೋಗ್ಬೇಕಲ್ಲಿ. ಅಂದರೆ ಹೇಗೆ ಮಾಡ್ತಾರೆ, ಯಾವ ರೀತಿ ಇರುತ್ತೆ ಪ್ರೋಸೆಸ್ಸು ಅಂತ ತಿಳ್ಕೊಳ್ಳೋಕ್ಕೆ. ಮತ್ತು ಫ್ಯಾಕ್ಟ್ರಿ ಒಳಗಡೆ ಸಾಕಷ್ಟು ಶಾಪ್ಗಳು ಇದೆ. ಎಲ್ಲ ಥರನೂ ಶಾಪಿಂಗ್ ಮಾಡಿಕೊಂಡು ಹೋಗ್ಬೋದು. ಒಂಥರ ಸ್ವೀಟ್ ಎಂಡಿಂಗ್ ಇದ್ದಂಗೆ ಇದು. ಸ್ವೀಟು ಸಿಗುತ್ತೆ, ಮತ್ತು ಶಾಪಿಂಗ್ ಕೂಡ ಮಾಡ್ಬೋದು. ಎಲ್ಲ ಥರ ಶಾಪಿಂಗು ಇದೆ. ಬಟ್ಟೆ ಶಾಪಿಂಗ್ ಇದೆ, ಮತ್ತು ನಿಮ್ಮದು ಥಿಂಗ್ಸು, ಆ್ಯಕ್ಚುಲಿ ಹೆಣ್ಮಕ್ಳಿಗೆಲ್ಲ ಓಲೆ, ಬಳೆ ಇದೆಲ್ಲ ಸಿಗುತ್ತೆ. ಆ ಥರ ಶಾಪ್ ಕೂಡ ಒಳಗಡೆನೇ ಇದೆ.
ಆಮೇಲೆ ಕಂಪ್ಲೀಟ್ ಹೆಂಗೆ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಫಸ್ಟು ನಾವು ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋಗ್ತೀವಿ. ಅಲ್ಲಿ ಚಾಕ್ಲೇಟ್ ಹೆಂಗೆ ಮಾಡೋದು ಆ ಪ್ರೋಸೆಸ್ ನೋಡ್ಕೋತೀವಿ. ಆನಂತರ ಟೀ ಫ್ಯಾಕ್ಟ್ರಿಗೆ ಹೋಗ್ತೀವಿ. ಅಲ್ಲಿ ಪ್ರೋಸೆಸ್ ಹೆಂಗೆ ಮಾಡ್ತಾರೆ ನೋಡ್ಕೋತೀವಿ. ಆಮೇಲೆ ಅಲ್ಲಿ ಟೀ ಶಾಪ್ ಇರುತ್ತೆ. ಟೀ ವೆರೈಟಿ ಆಫ್ ಟೀ ಪುಡಿಗಳಿರುತ್ತೆ. ಆ ಶಾಪ್ಗೆ ಹೋಗ್ತೀವಿ. ಆಮೇಲೆ ಚಾಕ್ಲೇಟ್ ಶಾಪ್ಗೆ ಹೋಗ್ತೀವಿ. ಆಮೇಲೆ ಬಟ್ಟೆ ಶಾಪ್ಗೆ ಹೋಗ್ತೀವಿ. ಆಮೇಲೆ ಈ ಥಿಂಗ್ಸ್ಗಳೆಲ್ಲ ಸಿಗುತ್ತಲ್ಲ ಆ ಥರ ಶಾಪು ಅವೆಲ್ಲ ಬಟ್ಟೆ ಅಂಗಡಿ ಮತ್ತು ನಾನು ಹೇಳಿದ್ದು ಥಿಂಗ್ಸ್ದು ಶಾಪ್ ಎಲ್ಲ ಒಂದೇ ಕಡೆ ಇದೆ. ಸೊ ಆ ಥರ ಡಿಸಿಪ್ಲಿನ್ ಆಗಿ ಒನ್ ಬೈ ಒನ್ ಹೋಗೋ ಥರ ಅವರು ರೂಟ್ ಮಾಡಿಕೊಟ್ಟಿದ್ದಾರೆ. ಒಂದು ಸಾರಿ ಎಂಟ್ರಿ ಆದರೆ ಡಿಸಿಪ್ಲೀನಾಗಿ ಚಾಕ್ಲೇಟ್ ಫ್ಯಾಕ್ಟ್ರಿ ನೋಡಿಕೊಂಡು, ಟೀ ಫ್ಯಾಕ್ಟ್ರಿ ನೋಡಿಕೊಂಡು ಆಮೇಲೆ ಶಾಪಿಂಗ್ ಕಡೆ ಹೋಗೋದು. ಆಮೇಲೆ ಹೊರಗಡೆ ಬಂದ ತಕ್ಷಣ ನಾವು ಹೋಗಿರೋದೇ ಒಂದು ಕಡೆ, ಬರೋದೇ ಒಂದು ಕಡೆ ಆ ಥರ. ಒಂಥರ ಚೆನ್ನಾಗಿದೆ ಮಾತ್ರ ಈ ವ್ಯವಸ್ಥೆ ಸಖತ್ತಾಗಿದೆ. ನನಗಂತೂ ಇಷ್ಟ ಆಯಿತು. ಹಾಗೆ ಕಾಂಪ್ಲಿಮೆಂಟರಿಯಾಗಿ ಚಾಕ್ಲೇಟ್ ಕೂಡ ಕೊಡ್ತಾರೆ ಒಂದೆರಡು. ಹಾಗೆ ಕಾಫಿ ಕೂಡ ಕೊಡ್ತಾರೆ ಕಾಂಪ್ಲಿಮೆಂಟರಿಯಾಗಿ ಟೇಸ್ಟ್ ನೋಡೋದಕ್ಕೆ ಅಷ್ಟೇ. ಆದರೆ ಬೇರೆದೆಲ್ಲ ದುಡ್ಡು ಕೊಟ್ಟೆ ನಾವು ತೊಗೋಬೇಕು. ಈಗ ಕಂಪ್ಲೀಟಾಗಿ ಚಾಕ್ಲೇಟ್ ಫ್ಯಾಕ್ಟ್ರಿ ನೋಡ್ಕೊಂಡ್ವಿ. ಇವಾಗ ಟೀ ಫ್ಯಾಕ್ಟ್ರಿ ಹತ್ರ ಬಂದಿದ್ದೀವಿ. ಇದು ಕಾಂಪ್ಲಿಮೆಂಟರಿಯಾಗಿ ನಮಗೆ ಟೀ ಕೊಡ್ತಾ ಇದ್ದಾರೆ. ಕುಡ್ಕೊಂಡು ಆಮೇಲೆ ಆ ಪ್ರೋಸೆಸ್ ನೋಡಿಕೊಂಡು ಹೊರಟ್ವಿ. ಈಗ ಟೀ ಶಾಪ್ ಹತ್ರ ಬಂದಿದ್ದೀವಿ. ಸಾಕಷ್ಟು ವೆರೈಟಿ ಆಫ್ ಟೀ ಸೊಪ್ಪುಗಳು ಸಿಗುತ್ತೆ ಇಲ್ಲಿ ನಿಮಗೆ. cardamom tea, green tea, black tea, chocolate tea, herbal tea, lemon ginger. ಬ್ಲ್ಯಾಕ್ ಟೀ Black tea. 170 to 50 grams. ಕಡಿಮೆದು 170 250 100 ಗ್ರಾಮ್ಸ್ 250 grams. ಹರ್ಬಲ್ ಟೀಸ್ ಎಲ್ಲ ಸಿಗುತ್ತೆ ನಿಮಗೆ. ರೋಸ್ ಟೀ ಕೂಡ ಸಿಗುತ್ತೆ. ಮತ್ತು ಈ ದಾಸವಾಳ ಹೂವಿಂದು ಇನ್ನೂ ಸಿಕ್ಕಾಬಟ್ಟೆ ವೆರೈಟೀಸ್ ಸಿಗುತ್ತೆ ನಿಮಗೆ. ಏನಾದರೂ ಸಮಥಿಂಗ್ ನಮಗೆ ಸಿಗ್ತಾ ಇಲ್ಲ ಕೆಲವು ಹರ್ಬಲ್ ಟೀಸು ಅಂದರೆ ಇಲ್ಲಿ ಬೇಕಾದ್ರೆ ಬಂದು ತೊಗೋಬೋದು. ಅಂದರೆ ಎಲ್ಲ ಥರ ವೆರೈಟೀಸು ಸಿಗುತ್ತೆ ಅಂತ. ಚಾಕ್ಲೇಟ್ಸು ಅಷ್ಟೇ ಸಾಕಷ್ಟು ವೆರೈಟೀಸ್ ಇದೆ. ವೆರಿ ಡಿಫ್ರೆಂಟ್ ಟೇಸ್ಟು. ನಮಗಂತೂ ತುಂಬ ಇಷ್ಟ ಆಯಿತು. 1,000ಗೆ ನಾವು ತೊಗೊಂಡ್ವಿ. ಆಮೇಲೆ ನಾನು ಓಲೆ ತೊಗೊಂಡೆ ಅಷ್ಟೇ, ಇನ್ನೇನು ತೊಗೊಳ್ಳಿಲ್ಲ. ಕಿವಿ ಓಲೆ ತೊಗೊಂಡೆ ಫ್ಯಾನ್ಸಿ ಟೈಪ್ದು. ಆಮೇಲೆ ಹೊರಗಡೆ ಬಂದು ಇಂಡೋರ್ ಪ್ಲ್ಯಾಂಟ್ಸ್ ಪರ್ಚೇಸ್ ಮಾಡಿದೆ ಒಂದೆರಡು. ಇಲ್ಲಿ ಕಡಿಮೆಗೆ ಸಿಕ್ತು. ನನಗೆ ಬೇರೆ ಕಡೆ ಎಲ್ಲ ಕೇಳಿದಾಗ 300 ರೂಪಾಯಿ 400 ರೂಪಾಯಿ ಇದ್ದಂಥ ಇಂಡೋರ್ ಪ್ಲ್ಯಾಂಟು ನನಗೆ 100 ರೂಪಾಯಿಗೆ ಸಿಕ್ತು ಇಲ್ಲಿ. ಸೊ ಅದಕ್ಕೆ ತೊಗೊಂಡೆ 2 ಪ್ಲ್ಯಾಂಟು. ಆಮೇಲೆ ಕ್ಯಾರೆಟು ಮತ್ತು ಈ ಮೂಲಂಗಿ ಎಲ್ಲನೂ ಉದ್ದುದ್ದಕ್ಕೂ ಕುಯ್ದುಬಿಟ್ಟು ಒಂದು ಸ್ವಲ್ಪ ಉಪ್ಪು ಮತ್ತು ಖಾರ ಹಾಕ್ಕೊಡ್ತಾರೆ. ಅದನ್ನು ತೊಗೊಂಡಿದ್ವಿ. ಅದು ತಿಂದ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಮೈಸೂರು ಕಡೆ. ನಾವು ಅಂದ್ಕೊಂಡ್ವಿ 6 ಗಂಟೆಗೆಲ್ಲ ಮೈಸೂರು ತಲುಪ್ತೀವಿ ಅಂತ. ಆದರೆ ಆಗಲಿಲ್ಲ. ಯಾಕಂದರೆ ಶಾರ್ಟ್ ಕಟ್ಟಲ್ಲಿ ನಮಗೆ ಬಿಡಲಿಲ್ಲ. ಅಲ್ಲಿ ಆಕ್ಸಿಡೆಂಟ್ ಎಲ್ಲ ಜಾಸ್ತಿ ಅಂತ ಹೇಳ್ಬಿಟ್ಟು ಲಾಂಗ್ ರೂಟಲ್ಲೇ ಬಿಡ್ತಾರೆ. ಬಿಡೋದೇ ಇಲ್ವಂತೆ ಶಾರ್ಟ್ ಕಟ್ಟಲ್ಲಿ ಯಾರಿಗೂ. ಹಾಗಾಗಿ ಸ್ವಲ್ಪ ಲೇಟೇ ಆಯಿತು. ಇನ್ನು ಮೈಸೂರಿಗೆ ಹೋಗಿ ನಾವು ಡಿನ್ನರ್ ಮಾಡೋಕ್ಕಾಗಲ್ಲ. ಇಲ್ಲೇ ಮಾಡ್ಕೊಬಿಡೋಣ ಅಂತೇಳಿ ನಾವು ಎಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ ಫಸ್ಟ್ ಡೇ ಅಲ್ಲೇ ನಾವು ಡಿನ್ನರ್ ಮಾಡ್ತಿದ್ದೀವಿ. ಆ ಊರ ಹೆಸರು ತೊಳಪಲೈ ಮೇ ಬಿ ತೊಳಪಲೈ ಏನೋ ಸಮಥಿಂಗ್. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನಂಗೆ ಸರ್ಚ್ ಮಾಡೋಕ್ಕೆ ಇವಾಗ ಇಂಟ್ರೆಸ್ಟು ಇಲ್ಲ. ಇಟ್ಸ್ ಓಕೆ. ಅಲ್ಲಿ ಡಿನ್ನರ್ ಮಾಡಿಕೊಂಡು ಹೊರಡ್ತಾ ಇದ್ವಿ. ಮನೆಗೆ ಬರೋಷ್ಟರಲ್ಲಿ 9-9:30 ಆಗೋಗಿತ್ತು. ನಮ್ಮ ಫ್ರೆಂಡ್ನ ಮಂಡ್ಯ ಆಗಿಬಿಟ್ಟು ನಾವು ಊರಿಗೆ ಬರೋಷ್ಟರಲ್ಲಿ 9:30 ಆಗಿತ್ತು. ಬಂದ ತಕ್ಷಣವೇ ಎಲ್ಲನೂ ಬಿಸಾಕ್ಬಿಟ್ಟು ಹಂಗೆ ಹೋಗಿ ಮಲ್ಕೊಂಡ್ವಿ. ಸೊ ನಮ್ಮ ಜರ್ನಿ, ಊಟಿಯ ಜರ್ನಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ವೆರಿ ಮೆಮೊರೇಬಲ್ ಮೂಮೆಂಟ್ಸ್ ನಮಗೆ ಅಲ್ಲಿ ಸಿಕ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.